ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಲೆನಾಡ ಸ್ಪೆಷಲ್ ಕಳುಲೆ ಅಥವಾ ಕಳಲೆ ಇದನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಪಲ್ಯದ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕಳಲೆನ ಅದರ ಮೇಲಿರುವ ತೊಗಟೆಯನ್ನು ಚೆನ್ನಾಗಿ ತೆಗೆದು ಅದರ ಒಳಗಡೆಗೆ ಮೆತ್ತನೆ ಭಾಗ ಬರೋವರೆಗೂ ಅದನ್ನು ಬಿಡಿಸ್ಕೋಬೇಕು. ನಂತರ ಅದನ್ನು ಚಿಕ್ಕ ಚಿಕ್ಕ ಗಾಲಿ ಥರ ಕಟ್ ಮಾಡಿಕೊಂಡು ಮಿನಿಮಮ್ 2 ದಿನಗಳ ಕಾಲ ನೀರನ್ನು ಚೇಂಜ್ ಮಾಡ್ತಾ ಅದನ್ನು ನೆನೆಸಿಟ್ಕೋಬೇಕು. ಹೀಗೆ ಮಾಡೋದ್ರಿಂದ ಅದರಲ್ಲಿರುವ ವಿಷ ಅಥವಾ ಕಹಿ ಅಂಶ ಕಡಿಮೆ ಆಗುತ್ತೆ. ಜೊತೆಗೆ ಅದನ್ನು ತೊಳೆಯುವಾಗ ಅದರಲ್ಲಿರೋ ನೊರೆ ಅಂಶ ಹೋಗೋವರೆಗೂ ಅದನ್ನು ಚೆನ್ನಾಗಿ ತೊಳೆದು ತೆಕ್ಕೋಬೇಕು. ನಂತರ ನಾವು ಸಾಂಬಾರು ಅಥವಾ ಪಲ್ಯ ಏನು ಮಾಡ್ತೀವೋ ಅದಕ್ಕೆ ಬೇಕಾದ ಶೇಪ್ನಲ್ಲಿ ನಾವು ಆ ಕಳಲೆನ ತೊಳೆದಿಟ್ಕೋಬೇಕು. ಮುಂಗಾರು ಶುರುವಾದರೆ ಮಲೆನಾಡು ಭಾಗದಲ್ಲಿ ಬಿದಿರಿನ ಚಿಗುರು ಬರುತ್ತೆ. ಈ ಚಿಗುರನ್ನೇ ಉಪಯೋಗಿಸ್ಕೊಂಡು ಟೇಸ್ಟಿಯಾದ ಸಾಂಬಾರು, ಸಾರು ಹಾಗೂ ಪಲ್ಯ, ಇದ್ರ ಚಟ್ನಿ, ಪತ್ರೊಡೆ ಸಹ ಮಾಡ್ತಾರೆ ಇದರಿಂದ. ಹೀಗೆ ಹಲವಾರು ಬಗೆ ಈ ಕಳಲೆಯಲ್ಲಿ ಮಾಡ್ತಾರೆ. ಮಲೆನಾಡಿಗರ ನೆಚ್ಚಿನ ಖಾದ್ಯವಾಗಿದೆ ಇದು. ನಂತರ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಇಡೀ ವರ್ಷ ಪೂರ್ತಿ ಕಾದು ತಿನ್ನಬೇಕು ಅನ್ನೋಂತಹ ಕಳಲೆ ತುಂಬಾ ಟೇಸ್ಟಾಗಿರುತ್ತೆ. ಇದರ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆದರೂ ಕೂಡ ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ವರ್ಷಕ್ಕೊಮ್ಮೆ ಕಳಲೆ ತಿನ್ನೋದು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಆರೋಗ್ಯದ ಬೆನಿಫಿಟ್ಗಳಿವೆ. ಇದನ್ನು ವರ್ಷ ಇಡೀ ಸ್ಟೋರ್ ಸಹ ಮಾಡ್ತಾರೆ ಕೆಲವೊಬ್ಬರು. ಹಾಗೆ ಸ್ಟೋರ್ ಮಾಡಬೇಕು ಅಂತಂದರೆ ಚೆನ್ನಾಗಿ ಹೆಚ್ಚಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಏರ್ ಟೈಟ್ ಬಾಕ್ಸಲ್ಲಿ ಎತ್ತಿಟ್ಕೋಬೇಕು. ಆದರೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು. ನಂತರ ಒಗ್ಗರಣೆಗೆ ಹಸಿಮೆಣಸು ಮತ್ತು ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಯಾವುದೇ ಪಲ್ಯಕ್ಕಾದರೂ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಾಕಿದ್ರೇ ಆ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಸಹ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಂಡು ಒಗ್ಗರಣೆ ಕೈಯಾಡಿಸಿದ್ದೀನಿ. ಈ ಪಲ್ಯದ ಜೊತೆಗೆ ಕಡಲೆಕಾಳು ಒಳ್ಳೆ ಕಾಂಬಿನೇಷನ್ನು. ಕಡಲೆಕಾಳು ಹಾಕೋದಾದರೆ ಮಿನಿಮಮ್ 8 ಗಂಟೆಗಳ ಕಾಲ ಕಡಲೆಕಾಳನ್ನು ನೆನೆಸಿಟ್ಕೊಂಡು ಆಮೇಲೆ ಕಡಲೆಕಾಳನ್ನು ಬೇಯಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಸಹ ಹಾಕ್ಕೊಳ್ಳಿ. ನಾನು ಎಣ್ಣೆಗೆ ಅರಿಶಿನ ಹಾಕೋದು ಮರ್ತಿದ್ದೆ, ಹಾಗಾಗಿದ್ದರಿಂದ ಆಮೇಲೆ ಹಾಕಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿರುವಂಥ ಕಳಲೆನೂ ಸಹ ಹಾಕ್ಕೊಂಡು, ಇದು ಆಲ್ರೆಡಿ ನೆಂದಿರೋದ್ರಿಂದ ಮೆತ್ತಗಿರುತ್ತೆ, ಹೆಚ್ಚಿನ ಸಮಯ ತಗೊಳ್ಳಲ್ಲ. ನಾವು ಎಲೆಕೋಸನ್ನೆಲ್ಲ ಬೇಯಿಸ್ಕೋತೀವಲ್ಲ ಹಾಗೆಯೇ ಈ ತರಕಾರಿಯನ್ನು ಸಹ ಈಸಿಯಾಗಿ ಬೇಯಿಸ್ಕೋಬೋದು. ಚೆನ್ನಾಗಿ ಕೈಯಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈ ಪಲ್ಯಕ್ಕೆ ಸ್ವಲ್ಪ ಉಪ್ಪು, ಹುಳಿ, ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಈ ಪಲ್ಯ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಇದರ ಸ್ಮೆಲ್ ಅಷ್ಟು ಇಷ್ಟ ಆಗಲ್ಲ. ಹಾಗಿದ್ರಿಂದ ಇದನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ಕೋಬೇಕು. ಈ ಪಲ್ಯ ಚಪಾತಿ, ರೊಟ್ಟಿ, ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಸಹ ತುಂಬಾ ಚೆನ್ನಾಗಿರುತ್ತೆ. ಇದೇನು ಬೇಯಲಿಕ್ಕೇನು ಹೆಚ್ಚು ಸಮಯ ತಗೊಳ್ಳಲ್ಲ. 10 ಇಲ್ಲ 15 ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇದರ ತೊಗಟೆಯನ್ನು ದನಕರುಗಳಿಗೆ ಹಾಕಬಾರ್ದು. ಹಾಗೂ ಇದನ್ನು ತೊಳೆದಿರುವ ನೀರನ್ನು ಸಹ ದನಕರುಗಳಿಗೆ ಕುಡಿಸ್ಬಾರ್ದು. ಅದು ಸ್ವಲ್ಪ ವಿಷವಾಗಿರುತ್ತೆ, ಅವುಗಳಿಗೆ ಒಳ್ಳೆಯದಲ್ಲ. ಇದನ್ನು ಇನ್ನೂ ಹಲವಾರು ಬಗೆಗಳಲ್ಲಿ ಸಹ ಪಲ್ಯ ಮಾಡ್ಬೋದು. ನಾನಿಲ್ಲಿ ತೋರಿಸಿರೋ ಮೆಥಡು ತುಂಬಾ ಈಸಿ ಮೆಥಡಲ್ಲಿ ಕಳಲೆ ಪಲ್ಯವನ್ನು ತೋರಿಸಿದ್ದೀನಿ. ಯಾರಿಗೆ ಸಹ ಕಳಲೆ ಸಿಕ್ಕರೆ ಈ ರೀತಿಯಾಗಿ ಈಸಿ ಮೆಥಡಲ್ಲಿ ಪಲ್ಯ ಮಾಡ್ಕೊಂಡು ನೋಡಿ. ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ, ನಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರುಚಿಯಾದ ಕಳಲೆ ಪಲ್ಯ ರೆಡಿ. ಈ ಪಲ್ಯದ ಜೊತೆಗೆ ಹಪ್ಪಳ, ಸಂಡಿಗೆ ಇದ್ದರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ.
ಇದು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಅಷ್ಟಾಗಿ ಸಿಕ್ಕಲ್ಲ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. Thank you for watching my YouTube channel.